ನಟ ಶಶಿಕುಮಾರ್ ಅವ್ರ ಬಗ್ಗೆ ಬರ್ತಕ್ಕಂಥದ್ದು ಸುದ್ದಿ ಅಂತ ಕೂಡ ಹೇಳ್ಬೋದು. ನಟ ಶಶಿಕುಮಾರ್ ಅವರಿಗೆ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ಶಶಿಕುಮಾರ್ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದ ರೀತಿಯ ಸಾಕಷ್ಟು ಶಾಪನ್ನು ಮೂಡಿಸಿದ 200 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಸರಿ 2001 ತನಕ ಕೂಡ ನಾಯಕನಾಗಿ ಅಭಿನಯಿಸಿದ್ರು. ನಿಮಗೆ ಗೊತ್ತಿರುವ 1996ರಲ್ಲಿ ಅವರಿಗೆ ದೊಡ್ಡ ಮಟ್ಟಿಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಸ್ವಲ್ಪ ಮೂಗು ಕೂಡ ಮೃತ ಬರಲಿಕ್ಕಾಗುತ್ತೆ. ಮುಖದ ಆಕಾರಣ ಕೂಡ ಬದಲಾಗುತ್ತೆ ಅಂದರೆ ಸಹ ಹೇಳಲಾಗುತ್ತೆ. ಆ ಸಂದರ್ಭ ಕಷ್ಟದಲ್ಲಿದ್ದಾಗ ಶಶಿಕುಮಾರ್ ಅವ್ರಿಗೆ ಯಾರೂ ಸಹ ಕೂಡ ಸಹಾಯ ಮಾಡಲು ಮುಂದೆ ಬರಲಿರುವಂತೆ, ಸಹಾಯ ಕೇಳಿದವರೆಲ್ಲ ಫೋನನ್ನು ಕಟ್ ಮಾಡೋರಂತೆ. ಆ ಸಂದರ್ಭದಲ್ಲಿ ಲ್ಯಾಂಡ್ಲೈನ್ ಫೋನ್ಗಳು ಕೂಡ ಇರ್ತಿದ್ದು. ಇನ್ನು ಆ ಸಂದರ್ಭದಲ್ಲಿ ಶಶಿಕುಮಾರ್ ಬದುಕೇ ಇಲ್ಲ ಅಂತ ಕೂಡ ಸುದ್ದಿಗಳು ಹರಿದಾಡಿಸಿರಂತೆ. ಯಾಕೆಂದರೆ ಐಸಿಯುನಲ್ಲಿ ಸುಮಾರು 4-5 ತಿಂಗಳು ಇದ್ರಂತೆ. ತದನಂತರ ಪ್ಲಾಸ್ಟಿಕ್ ಸರ್ಜರಿ ಅದು ಇದು ಕೆಲವರು ಮಾಡಿದಂಥ ಸಹಾಯದಿಂದ ಎಲ್ಲರೂ ಹೊರ ಬಂದು ತದನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವಕಾಶ ಮಾಡಿಕೊಟ್ಟ ನಂತರ ಹಬ್ಬ ಆದ ನಂತರ ಪರ್ವ ಮತ್ತು ಯಜಮಾನ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಈ ಯಜಮಾನ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಅವರಿಗೆ ಬ್ರೇಕನ್ನು ಕೂಡ ತಂದುಕೊಡುತ್ತೆ. ಹಬ್ಬ ಸಿನಿಮಾ ಕೂಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಡುತ್ತೆ. ಬ್ಯಾಕ್ ಟು ಬ್ಯಾಕ್ ಹಿಟ್ಟನ್ನು ಕೊಟ್ಟಂಥ ಶಶಿಕುಮಾರ್ ಅವರಿಗೆ ಒಳ್ಳೆ ಇದನ್ನು ಕೂಡ ತಂದುಕೊಡುತ್ತೆ. ಆ ಸಂದರ್ಭದಲ್ಲಿ ಶಶಿಕುಮಾರ್ ಅವರೇ ಇನ್ನಿಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇವತ್ತಿಗೂ ಕೂಡ ಇದನ್ನು ನೆನೆಸ್ಕೊಂಡು ನಮ್ಮ ಶಶಿಕುಮಾರ್ ಅವರು ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಅವತ್ತು ನಮ್ಮ ವಿಷ್ಣುವರ್ಧನ್ ಅವರು ಏನಾದರೂ ಸಹಾಯ ಮಾಡಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗೋದು ಗೊತ್ತಿಲ್ಲ ಅಂತೇಳಿ ತುಂಬಾ ಭಾವನಾತ್ಮಕ ಹೇಳ್ತಾರೆ. ಆದರೆ ಸದ್ಯಕ್ಕಂತೂ ಅವಕಾಶಗಳು ಕೊರತೆ ಅಂತೂ ತುಂಬಾ ಇದೆ. ಹೊಸಬರಿಗೆ ಅವಕಾಶ ಬರ್ತಾ ಇದೆ ಅಂತಲೂ ಸಹ ಹೇಳ್ತಿದ್ದಾರೆ.